ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನೆಲ್ ಆಯುಷ್ ಪ್ರಿಯಾ ವ್ಲಾಗ್ಸ್. ನಾನಿವತ್ತು ಎಲ್ಲಿ ಬಂದಿದ್ದೀನಿ ಅಂದ್ರೆ ಅಮ್ಮ ಮನೆಗೆ. ನೋಡಿ, ಮಣಿ ಮಮ್ಮಿ ಪುದೀನ ಬಿಡಿಸ್ಕೊಂಡು ಕೂತಿದ್ದಾರೆ. ಅಮ್ಮ ಅಂಡ್ ಶಾಲು 3 ಜನನು ಹಾಯ್ ಹೇಳಿ. ಓಕೆ, ಇವತ್ತು ಬಿರಿಯಾನಿ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಐ ಜಸ್ಟ್ ವಾಂಟ್ ಟು ಶೇರ್ ವಿತ್ ಯು ಗೈಸ್. ಹನಿ ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡೋಣ. ನೋಡಿ, ನನ್ನ ತಮ್ಮ ಬಂದಾಯ್ತು. ಬುಜ್ಜಿ ಸೇ ಹಾಯ್. ಹಲೋ. ಈವ್ನಿಂಗ್ ಟೈಮ್ ಆಯ್ತಲ್ಲ, ಎಲ್ಲಾರು ಓದ್ಕೋತಾ ಇದ್ದಾರೆ. ನೋಡಿ, ನಮ್ಮ ಯಶು ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಮಕ್ಳಿಗೆ. ನೋಡಿ, ತರಲೆಗಳೆಲ್ಲಾನು ನಿಂದಾಯ್ತಪ್ಪ ಎಲ್ಲ ಓದಿದ್ದು. ದೀಪ್, ಏನ್ ಓದ್ಕೊಂಡೆ? ಸೂಪರ್, ನೀನ್ ಇಲ್ಲಿರೋರ್ಗೆಲ್ಲಾರ್ಗಿಂತ ಸೂಪರ್ ಸ್ಟೂಡೆಂಟ್. ನೋಡಿ, ಶುಡ್ ನಾಟ್ ಡಿಸ್ಟರ್ಬ್. ಅವ್ರು ಓದ್ಕೊಬೇಕಾದ್ರೆ. ಓಕೆ, ಕಮ್ ಆನ್, ಲೆಟ್ಸ್ ಗೋ. ಹಾ, ಇದೆ ಅಮ್ಮ ಮನೆ. ಬಿರಿಯಾನಿ ಮಾಡೋಣ ಅಂತ ಈಗ ಮಣಿ ಮಮ್ಮಿ ಎಲ್ಲ ನಂಗೆ ಪ್ರಿಪೇರ್ ಮಾಡ್ಕೊಡ್ತಾ ಇದಾರೆ. ಮಣಿ ಮಮ್ಮಿ, ಆನಿಯನ್ ಕಟ್ ಮಾಡಿದ್ದಾಯ್ತಾ? ನೋಡಿ, ಆಲ್ರೆಡಿ ಮಟನ್ ಬೇಯಿಸಿಟ್ಟಿದೆ. ಇನ್ನೆಲ್ಲ ರೆಡಿ ಮಾಡಿ ಮಾಡೋದಷ್ಟೇನೆ. ಓಕೆ, ಇವಾಗ ನಾನು ಬಿರಿಯಾನಿ ಪ್ರಿಪೇರ್ ಮಾಡಬೇಕು. ಮಣಿ ಮಮ್ಮಿ ಆನಿಯನ್ ಎಲ್ಲ ಬಿಡಿಸ್ಕೊಡ್ತಾರೆ, ರೆಡಿ ಮಾಡ್ಕೊಡ್ತಾರಂತೆ. ನೋಡೋಣ ನಾನು ಹೆಂಗ್ ಮಾಡ್ತೀನಿ. ನಾನು ಒಂದು 3 to 4 ವೆರೈಟಿ ಆಫ್ ಬಿರಿಯಾನಿ ಮಾಡ್ತೀನಿ. ಕೇಳೋಣ ನಾನು ಹೆಂಗ್ ಮಾಡ್ತೀನಿ ಅಂತ. ನಾನು ಹೆಂಗ್ ಮಾಡ್ತೀನಮ್ಮ ಬಿರಿಯಾನಿ? ಓ, ನಿಜಾನಾ? ಇನ್ನೆಲ್ಲ ನೋಡಿದ್ರಾ? ಇವಳಂತೂ ಕರೆಕ್ಟ್ ಆಗಿ ಹೇಳ್ತಾಳೆ. ಶಾಲು, ಟೆಲ್ ಮಿ ಹೌ ಐ ಪ್ರಿಪೇರ್ ಬಿರಿಯಾನಿ. ಓ, ಪರವಾಗಿಲ್ಲ, ಕಾಂಪ್ಲಿಮೆಂಟ್ ಕೊಟ್ಬಿಟ್ಲು. ಇಲ್ಲಿ ಕೇಳೋಣ. ಮಣಿ ಮಮ್ಮಿ ಏನ್ ಮಾಡ್ತಾ ಇದ್ದೀರಾ? ಹೇಗಿರುತ್ತೆ ಬಿರಿಯಾನಿ ನಾನ್ ಮಾಡೋದು? ಯಾವ ಕಲರ್ ಬಿರಿಯಾನಿ ಮಾಡ್ತೀನಿ? ವೈಟ್, ರೆಡ್ ಬರುತ್ತಲ್ಲ. ಹೌದು. ನೋಡಿದ್ರ ಎಷ್ಟು ವೆರೈಟಿ ಆಫ್ ಬಿರಿಯಾನೀಸ್ ಮಾಡ್ತೀನಿ ನಾನು. ಓಕೆ, ಇನ್ನೇನ್ ರೆಡಿ ಮಾಡಿ, ಇನ್ನೇನು ಎಲ್ಲ ರೆಸಿಪಿಗೆ ಐಟಮ್ಸ್ ರೆಡಿ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಓಕೆ, ಬಾಯ್. ನೋಡಿ, ಪಾತ್ರೆ ಇಟ್ಟಾಯ್ತು. ಕುಕ್ಕರಲ್ಲೂ ಮಾಡ್ಬೋದು. ನಾನು ಇವತ್ತು ಪಾತ್ರೆನಲ್ಲಿ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇದು ಅಗಲವಾಗಿದೆ, ನಿಮ್ಗೆ ತೋರ್ಸಕ್ಕೆ ಈಸಿ ಆಗುತ್ತೆ ಅಂತ. ಫಸ್ಟ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಕಾಯ್ಲಿ. ಕಾದಿದ ತಕ್ಷಣ ನಾವು ಇದಿದೆಯಲ್ವಾ ಬಿರಿಯಾನಿ ಐಟಮ್ಸು, ಅದೆಲ್ಲ ಹಾಕೊಬೇಕು. ಓಕೆ, ಈಗ ಎಣ್ಣೆ ಕಾದಿದೆ. ಸೊ ಬೇ ಲೀಫ್, ಈ ಸ್ಟಾರು, ಚಕ್ಕೆ, ಲವಂಗ, ಅನಾನಸ್ ಕಾಯಿ ಅಂತಾರಲ್ಲ, ಅದೆಲ್ಲ ಹಾಕೊಳ್ಳೋದು.
ಈಗ ನೋಡಿ ಬೇ ಲೀಫು, ಈ ಚಕ್ಕೆ ಲವಂಗ ಸ್ಟಾರ್ ಎಲ್ಲ ಚೆನ್ನಾಗಿ ಕಾದಿದೆ. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಮಾಡ್ಕೊಂಡಿದೀನಿ. ಸೊ ಇದನ್ನ ಹಾಕೋತಾ ಇದ್ದೀನಿ. ಇದು ಬಂದು ಅಂದ್ರೆ ಈ ಮುಸ್ಲಿಂ ಬಿರಿಯಾನಿ ಬರುತ್ತಲ್ಲ ಆ ತರ. ನೋಡಿ ಸೌಂಡ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ಇದು ಸ್ವಲ್ಪ ಫ್ರೈ ಆಗ್ತಾ ಇರ್ಲಿ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್. ಈಗ ಆನಿಯನ್ಸ್ ಹಾಕಿ ಫ್ರೈ ಮಾಡೋಣ. ಒಬ್ಬೊಬ್ರು ಒಂದೊಂದು ವೆರೈಟಿನಲ್ಲಿ ಮಾಡ್ತಾರಲ್ವಾ ಆಯಿಲಲ್ಲಿ. ಸೊ ನಾನ್ ಫಸ್ಟ್ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕಿದ್ದೀನಿ. ಇದೊಂದು ಕ್ರಮ. ಆನಿಯನ್ಸ್ ಚೆನ್ನಾಗಿ ಫ್ರೈ ಆಗ್ಬೇಕು. ಓಕೆ, ಈಗಿದು ಚೆನ್ನಾಗಿ ಫ್ರೈ ಆಗ್ಬೇಕು. ಫ್ರೈ ಆಗ್ತಾ ಇದ್ದಾಗೆ ಸ್ವಲ್ಪ ಬೇಗ ಫ್ರೈ ಆಗ್ಲಿ ಅಂತ ಕಲ್ಲುಪ್ಪು ಆಡ್ ಮಾಡ್ತಾ ಇದ್ದೀನಿ. ಆಡ್ ಮಾಡಿ ಚೆನ್ನಾಗಿ ಫ್ರೈ ಆಗ್ಬೇಕು. ಇದು ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಆಗಿದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಫ್ರೈ ಆಗಿ ಆನಿಯನ್ ಎಲ್ಲ ಮೇನ್ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಈ ಸ್ಟೇಜ್ ಅಲ್ಲಿ ಮೆಣಸಿನ್ಕಾಯಿ ಹಾಕೊಳ್ಳೋಣ, ಹಸಿ ಮೆಣಸಿನ್ಕಾಯಿ. ನೋಡಿ ನಾನು ಬಂದು ಎಷ್ಟು ಮೆಣಸಿನ್ಕಾಯಿ ಹಾಕಿದೀನಿ ಅಂತ ಕೌಂಟ್ ಮಾಡ್ಕೊಂಡಿಲ್ಲ. ಅಂದ್ರೆ ಒಂದು ಅಂದಾಜು ಒಂದು 20 to 30 ಮೆಣಸಿನ್ಕಾಯಿ ಹಾಕಿದೀನಿ. ಇದು ಬಂದು 4 ಗ್ಲಾಸ್ ಆಫ್ ರೈಸ್ಗೆ ಮೆಜರ್ಮೆಂಟ್. ನಾನು ಯಾವ್ದು ಕರೆಕ್ಟ್ ಆಗಿ ಮೆಜರ್ಮೆಂಟ್ ಹೇಳ್ತಾ ಇಲ್ಲ, ಹಂಗೆ ಒಂದು ಅಂದಾಜಲ್ಲಿ ಮಾಡೋಣ. ಓಕೆನಾ? ಸೊ ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗ್ಲಿ. ಆಗಿದೆ. ಸೊ ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಅಂದ್ರೆ ಇದು ಮನೆಯಲ್ಲೇ ಮಾಡಿರೋದು ಅಮ್ಮ. ಒಂದ್ ಸ್ವಲ್ಪ ಇದೆ ಆಕ್ಚುಲಿ ಮೇನ್ ಹೀರೋ ಆಫ್ ದಿಸ್ ರೆಸಿಪಿ. ಈ ಕಲರ್ ಬರುತ್ತಲ್ವಾ, ಮುಸ್ಲಿಂ ಬಿರಿಯಾನಿ ವಾವ್ ಎಷ್ಟು ಚೆನ್ನಾಗಿರುತ್ತೆ ಅಂತೆಲ್ಲ ಅಂತೀವಿ. ತುಂಬಾ ಎಷ್ಟೋ ದಿನ ಆದ್ಮೇಲೆ ನಂಗೆ ಈ ರೆಸಿಪಿ ಕರೆಕ್ಟ್ ಅವ್ರದೇ ಟೇಸ್ಟ್ ಹೆಂಗಿರುತ್ತೋ ಬಿರಿಯಾನಿ ಆ ತರ ಬಂದಿದೆ. ನೋಡಿ ಈಗ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಆಡ್ ಮಾಡಿದ್ದಾಯ್ತು. ಆಕ್ಚುಲಿ ಮೇನ್ ಹೀರೋನೇ ಈ ರೆಸಿಪಿದು ರೆಡ್ ಚಿಲ್ಲಿ ಪೌಡರ್. ಆ ಕಲರ್ ಕೊಡುತ್ತಲ್ವಾ, ಆರೆಂಜ್ ಕಲರ್ ಇರುತ್ತಲ್ವಾ, ಅದು ಮೇನ್ ಇದೆ ಹಾಕಿ ಮಾಡೋದೆಲ್ರೂನು. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಆಡ್ ಮಾಡೋಣ ಪುದೀನ ಕೊತ್ತಂಬರಿ ಸೊಪ್ಪು. ಇದು ಅಷ್ಟೇ ಚೆನ್ನಾಗಿ ಫ್ರೈ ಆಗ್ಲಿ. ತಳ ಹಿಡಿದೆ ತರ ಕಮ್ಮಿ ಇಟ್ಬಿಡೋಣ. ಈಗ ಸಿಮ್ಮಲ್ಲಿ ಇಡೋಣ, ತಳ ಹಿಡಿಬಾರ್ದಲ್ವಾ. ಆಗ್ತಾ ಇದೆ ಅಲ್ವಾ, ತಳ ಹಿಡಿಯೋ ತರ ಇದೆ. ಸೊ ನಾನು ಕಮ್ಮಿ ಇಡ್ತೀನಿ ಫ್ಲೇಮ್. ಇಟ್ಬಿಟ್ಟು ತಟ್ಟೆ ಒಂದು 2 minutes ಮುಚ್ಚೋಣ. ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ನೆಕ್ಸ್ಟ್ ಆಡ್ ಮಾಡೋಣ. ಫೋರ್, 5, 6. ಸೊ ನಾವು ಮೊಸರು ಆಡ್ ಮಾಡೋದ್ರಿಂದ
ಟೊಮೊಟೊ ಸ್ಕಿಪ್ ಮಾಡ್ಬೋದು, ಇಲ್ಲ ಟೊಮೊಟೊ ಫ್ಲೇವರ್ ಬೇಕು ಅಂತಂದ್ರೆ ಚೆನ್ನಾಗಿರೋದು ಒಂದು ರೆಡ್ ಟೊಮೊಟೊ, ಬ್ಯಾಂಗ್ಳೂರ್ ಟೊಮೊಟೊ ಅಂತೀವಲ್ಲ ಅದು ಬೇಕಾದ್ರೆ ಒಂದ್ ಆಡ್ ಮಾಡ್ಕೊಬಹುದು. ನೋಡಿ ಎಷ್ಟು ಚೆನ್ನಾಗಿದೆ ಟೆಕ್ಸ್ಚರ್. ಸೊ ಈಗ ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡೋಣ. ಈ ಮೊಸರು ಇದೆಯಲ್ಲ, ಇದು ಆಡ್ ಮಾಡಿದಷ್ಟು ಫ್ಲೇವರ್ ಜಾಸ್ತಿ. ಸೊ ಇನ್ನೊಂದ್ 2 ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಳೋಣ. ಆಕ್ಚುಲಿ ಮೊಸರೆಲ್ಲ ನಾನು ಫಸ್ಟ್ ಆಡ್ ಮಾಡ್ತಾ ಇರ್ಲಿಲ್ಲ, ನಂಗೆ ಮೊಸರು ತುಪ್ಪ ಹಾಲು ಅಂತಂದ್ರೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ನಾನು ಫುಡ್ ಅಲ್ಲೂ ಆಡ್ ಮಾಡ್ತಾ ಇರ್ಲಿಲ್ಲ. ಆಮೇಲೆ ಗೊತ್ತಾಯ್ತು ಮೊಸರು ಹಾಕಿದ್ರೇನೆ ಟೇಸ್ಟ್ ಚೆನ್ನಾಗಿರೋದು ಅಂತ, ಆವಾಗ್ಲಿಂದ ಆಡ್ ಮಾಡ್ತಾ ಇದ್ದೀನಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ನಾನೀಗ ಟೊಮೊಟೊ ಆಡ್ ಮಾಡ್ಕೊಂತಾ ಇದ್ದೀನಿ. ಇದು ಚಿಕ್ಕದು 2 ಟೊಮೊಟೊ ಆಡ್ ಮಾಡಿದೀನಿ. ಇದು ಇದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆಗ್ಬೇಕು. ಬೇಯಿಸ್ಕೊಂಡಿರೋ ಮಟನ್ನ ಸೂಪ್ನ ಸಪ್ರೇಟ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಕೊಬ್ಬು ಇದ್ರೆ ಬಿರಿಯಾನಿ ಇನ್ನೂ ಚೆನ್ನಾಗಿ ಬರುತ್ತೆ, ಅದಕ್ಕೆ ಅಮ್ಮ ಆ ಕಡೆನೆ ಒಡ್ಸ್ಕೊಂಡು ಬಂದಿದ್ದಾರೆ. ಕೊಬ್ಬು ಒಳ್ಳೇದಲ್ಲ, ಬಟ್ ಒನ್ಸ್ ಇನ್ ಅ ವೈಲ್ ಇಟ್ಸ್ ಓಕೆ ಅಲ್ವಾ, ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರನೇ ಹಾಕ್ಸ್ಕೊಂಡಿದ್ದೀನಿ. ಸೊ ಇದರಲ್ಲಿ ಇಷ್ಟು ಹಾಕಲ್ಲ, ಬರೀ ಅದ್ರ ಸೂಪ್ ಮಾತ್ರ ಹಾಕ್ತೀನಿ. ಈಗ ಟೊಮೊಟೊ ಆಡ್ ಮಾಡಿದ್ವಲ್ಲ ಅದು ಫ್ರೈ ಆಗಿದೆ. ಸೊ ಸಪ್ರೇಟ್ ಮಾಡಿದೀವಲ್ಲ ಬೇಯಿಸಿಟ್ಕೊಂಡಿರೋದು, ಅದೆಲ್ಲ ಇದಕ್ಕೆ ಆಡ್ ಮಾಡೋಣ. ಇದು ಬಂದು 1 kg ಮಟನ್ನು. ಸೊ ಆಡ್ ಮಾಡಿ ಸಕ್ಕತ್ತಾಗಿ ಒಂದು ಮಿಕ್ಸ್ ಕೊಡೋಣ. ಆಮೇಲೆ ಮಧ್ಯ ಮಧ್ಯ ನೋಡ್ಕೊಬೇಕು, ತಳ ಅಂಟಬಾರ್ದು. ನೋಡಿ ಎಲ್ಲ ಬೆಂದಿದೆ. ಬೇಯಿಸ್ಕೊಂಡಿದೀವಲ್ಲ ಆ ವಾಟರ್ ಮಟನ್ದು ಇದಕ್ಕೆ ಆಡ್ ಮಾಡೋಣ. ನಾನು 4 ಗ್ಲಾಸ್ ಆಫ್ ರೈಸ್ ಇಡ್ತೀನಿ. ಸೊ 4ಗೆ 8 ಗ್ಲಾಸ್ ಆಫ್ ವಾಟರ್ ಪ್ಲಸ್ 1 ಗ್ಲಾಸ್ ಆಡ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವು ಇದು ದಮ್ ಕಟ್ಟಿ ಮಾಡೋದ್ರಿಂದ ಒಂದ್ ಸ್ವಲ್ಪ ನೀರ್ ಬಿಟ್ಟು ಸರಿಯಾಗಿ ಬೇಯ್ದೆ ಆಗ್ಬಿಡುತ್ತೆ ಅಕ್ಕಿ. ಸೊ ಅದಕ್ಕೋಸ್ಕರ 1 ಗ್ಲಾಸ್ ಎಕ್ಸ್ಟ್ರಾ. ಓಕೆ, ಒಂದ್ ಮಿಕ್ಸ್ ಕೊಡೋಣ. ಈಗ ಶಕೆಗೆ ಇರಕ್ ಆಗ್ತಾ ಇಲ್ಲ ನಂಗೆ ಕಿಚನ್ ಅಲ್ಲಿ, ಬೇಗ ಬೇಗ ಮಾಡಿ ಮುಗಿಸ್ಬಿಡೋಣ. ಓಕೆ, ನೀರ್ ಆಡ್ ಮಾಡಿದ್ದಾಯ್ತಲ್ವಾ, ಟೇಸ್ಟ್ ನೋಡೋಣ. ಉಪ್ಪಿನೂ ಆಡ್ ಮಾಡ್ಬೇಕು. ಇದು ಈಗ ಚೆನ್ನಾಗಿ ಕುದಿಬೇಕಲ್ವಾ ರೈಸ್ ಹಾಕಕ್ಕೆ. ಸೊ ಲೆಟ್ ಅಸ್ ಕ್ಲೋಸ್ ದ ಲಿಡ್. ಪ್ಲೇಟ್ ಮುಚ್ಚಿಟ್ಟಿದೀವಲ್ವಾ, ಸೊ ಇದಕ್ಕೆ ಸ್ವಲ್ಪ ಟೈಮ್ ಕೊಡೋಣ. ಒಂದು 5 to 10 ಮಿನಿಟ್ಸ್ ಅಲ್ಲಿ ಚೆನ್ನಾಗಿ ಕುದಿಯುತ್ತೆ. ಅಷ್ಟರಲ್ಲಿ ಅಕ್ಕಿನ ತೊಳೆದಿಟ್ಕೊಂಡು ಇದಕ್ಕೆ ಹಾಕೋದು, ಮತ್ತೆ ಟೇಸ್ಟ್ ನೋಡಿ ಬಿರಿಯಾನಿ ತಿನ್ನೋದು ಅಷ್ಟೇ. ಓಕೆನಾ? ಎಸ್, ನೀರ್ ಚೆನ್ನಾಗಿ ಕುದ್ದಿದೆ. ಈ ಸ್ಟೇಜ್ ಅಲ್ಲಿ ಅಕ್ಕಿನ ಆಡ್ ಮಾಡೋಣ. ಓಕೆ, ನಾನು ಆಲ್ರೆಡಿ ಅಕ್ಕಿ 4 ಗ್ಲಾಸ್ ತಗೊಂಡು ಚೆನ್ನಾಗಿ ತೊಳೆದು 3 to 4 ಟೈಮ್ಸ್ ಇಟ್ಕೊಂಡಿದ್ದೀನಿ. ಈಗ ಇದು ಹಂಗೆ ಆಡ್ ಮಾಡ್ಬಿಡೋದು. ಓಕೆ, ಈಗ ಟೇಸ್ಟ್ ನೋಡ್ಬೇಕು ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ. ನಾವು ಮಣಿ ಮಮ್ಮಿನ ಕರೆಯೋಣ, ಯಾಕಂದ್ರೆ ನಾನು ಯಾವಾಗ್ಲೂ ಸ್ವಲ್ಪ ಲಾರ್ಜ್ ಕ್ವಾಂಟಿಟಿನಲ್ಲಿ ಮಾಡಿದ್ರೆ ಅವ್ರನ್ನ ಕರೆದು ಕೇಳ್ತೀನಿ ಉಪ್ಪು ಖಾರ ಎಲ್ಲ ಕರೆಕ್ಟ್ ಇದೆಯಾ ಅಂತ. ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ಹೇಳ್ತಾರೆ. ಅಂದ್ರೆ ನಾವು ಮಾಡ್ತಾ ಇರೋದಲ್ವಾ, ಟೇಸ್ಟ್ ಚೆನ್ನಾಗಿದೆಯೋ ಇಲ್ವೋ ಅಂತ ಅವ್ರು ಹೇಳಿದ್ರೆ, ಉಪ್ಪು ಏನಾದ್ರು ಕಮ್ಮಿ ಇದ್ರೆ ಜಾಸ್ತಿ ಇದ್ರೆ ಮಣಿ ಮಮ್ಮಿ ನೋಡಿದ್ದು ಅಂತ ಈಸಿಯಾಗಿ ತಪ್ಸ್ಕೊಬಹುದು. ಅದಕ್ಕೋಸ್ಕರ ಓಕೆ, ಕರಿಯೋಣ ಮಣಿ ಮಮ್ಮಿನ. ಕರೆಕ್ಟ್ ಆಗಿ ಬರ್ತಾ ಇದಾರೆ ನೋಡಿ ಮಣಿ ಮಮ್ಮಿ. ಮಣಿ ಮಮ್ಮಿ, ಉಪ್ಪು ನೋಡ್ ಬನ್ನಿ.
ಆಮೇಲೆ ಮಾತಾಡಿ. ನೀವು ಇವಾಗ ಫಸ್ಟ್ ಟೇಸ್ಟ್ ನೋಡಿ. ಸರಿ ಆಯ್ತಾ? ಖಾರ ಉಪ್ಪು ಏನ್ ಸೇರ್ಸೋದ್ ಬೇಡವಾ? ಓಕೆ. ನನ್ಗ್ ಗೊತ್ತು ಇನ್ ಸ್ವಲ್ಪ ಹಾಕ್ಬೇಕಂತ ಹೇಳ್ತಾರೆ ಅಂತ. ಕೊಡೋಣ. ಇನ್ನೊಂದ್ ವಿಷಯ ಹೇಳ್ಬೇಕು. ಬಾ ಮಣಿ ಮಮ್ಮಿಲಿ. ಮಣಿ ಮಮ್ಮಿ ಬಂದು ಅಡ್ಗೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಎಸ್ಪೆಷಲಿ ಒಬ್ಬಟ್ಟು. ಒಂದಿನ ಒಬ್ಬಟ್ಟು ಮಾಡಿಸ್ತೀನಿ ನಾನು ಅವ್ರ ಕೈಯಲ್ಲಿ. ಓಕೆನಾ? ಒಬ್ಬಟ್ಟು, ಆಮೇಲೆ ಶಾವ್ಗೆ, ಇದ್ಕಿನ ಬೆಳೆ ಸಾರು, ಇದೆಲ್ಲ ಸೂಪರ್ ಆಗಿ ಮಾಡ್ತಾರೆ. ಆಮೇಲೆ ಅಮ್ಮ ಬಂದು ಬಸ್ಸಾರು, ಸೊಪ್ಪು ಸಾರು ಎಲ್ಲ ಮಾಡ್ತಾರೆ. ಸೊ ನಾನು ಅವ್ರದ್ದೆಲ್ಲ ಅವ್ರು ಯಾವಾಗ ಅಡ್ಗೆ ಮಾಡ್ತಾರೋ ಅದನ್ನ ಕ್ಯಾಪ್ಚರ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ತೀನಿ. ಓಕೆ ಓಕೆ. ಈಗ ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಇಲ್ಲಿ ಬೇಯಿಸಕ್ ಬಿಡೋಣ. ಬೇಯಿಸಕ್ ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಆಯುಷ್ ಕ್ಯಾಪ್ಚರ್ ಮಾಡು. ಈಗ ಲಿಡ್ ಕ್ಲೋಸ್ ಮಾಡೋಣ. ಫಸ್ಟ್ ಒಂದ್ ಸ್ವಲ್ಪ ಒಂದು 5 ಮಿನಿಟ್ಸ್ ಐ ಫ್ಲೇಮ್ ಅಲ್ಲಿ ಇಡೋಣ, ಆಮೇಲೆ ಕಮ್ಮಿ ಮಾಡೋಣ. ಓಕೆನಾ? ಈಗ ಚೆಕ್ ಮಾಡೋಣ. ಎಸ್, ಚೆನ್ನಾಗಿ ಬೆಂದಿದೆ. ಈಗ ನಾವೇನ್ ಮಾಡ್ಬೇಕು, ಫ್ಲೇಮ್ ನ ಫುಲ್ ಡೌನ್ ಮಾಡ್ಬಿಡ್ಬೇಕು. ನೆಕ್ಸ್ಟ್ ಈ ಸ್ಟೇಜ್ ಅಲ್ಲಿ ತಳ ಅಂಟೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಕೊಟ್ಬಿಟ್ಟು ಫುಲ್ ಅಂಡ್ ಫುಲ್ ಫ್ಲೇಮ್ಸ್ ಕಮ್ಮಿ ಇರೋ ಜಾಗದಲ್ಲಿ ಇಡಬೇಕು. ಇನ್ನೊಂದು 5 to 10 ಮಿನಿಟ್ಸ್ ಅಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ. ನನ್ಗನ್ಸುತ್ತೆ ತುಂಬಾ ಉರಿ ಇದೆ, ಸೊ ನಾವು ಕಮ್ಮಿ ಇರೋ ಹತ್ರ ಇಟ್ಕೊಳ್ಳೋಣ. ಸೊ ಐ ವಿಲ್ ಚೇಂಜ್ ದಿಸ್ ಟು ಹಿಯರ್. ನೋಡಿ ಚೇಂಜ್ ಮಾಡ್ಬಿಟ್ಟೆ, ಯಾಕಂದ್ರೆ ತುಂಬಾ ಫ್ಲೇಮ್ ಜಾಸ್ತಿ ಇದ್ರೆ ತಳ ಅಂಟ್ಬಿಡುತ್ತೆ. ತಳ ಅಂಟ್ರೆ ಅಷ್ಟೇ, ಆಮೇಲೆ ನಮ್ಮಮ್ಮನು ಮಣಿ ಮಮ್ಮಿ ನನಗ್ ಕ್ಲಾಸ್ ತಗೋತಾರೆ. ಸೊ ಕಮ್ಮಿ ಇಟ್ಟು ಇನ್ನೊಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ ತಳ ಅಂಟಿದ್ಯಾ ಅಂತ. ಒಂದ್ ಸ್ವಲ್ಪ ನಾನು ಇದು ಬೇಯ್ಲಿ ಅಂತ ಹೋಗಿ ಒಂದು 5 ಮಿನಿಟ್ಸ್ ಬ್ರೇಕ್ ತಗೊಂಡ್ಬಿಟ್ಟಿದ್ದೆ. ಓಕೆ, ಉರಿ ಕಮ್ಮಿ ಮಾಡಿದೀನಿ. ಹೋಪ್ಫುಲಿ ತಳ ಅಂತದಿದ್ರೆ ಸಾಕಪ್ಪ. ನೋಡಿ ಭೀಮ್ ಬಂದ. ಭೀಮ್ ಬಾ 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 ಬಾ. ನೀನ್ ಹೇಳು, ಜೋ ಮಮ್ಮಿ ಮಾಡೋ ಅಡ್ಗೆ ನಿನ್ಗೆ ಯಾವ್ದು ಇಷ್ಟ? ಅಡ್ಗೆನಲ್ಲಿ ನಿಂಗೆ ಏನ್ ಇಷ್ಟ? ಬಿರಿಯಾನಿ. ನಿಜವಾಗ್ಲೂ ಅದೊಂದೇನ ಚೆನ್ನಾಗಿ ಮಾಡೋದು? ಇನ್ನೇನ್ ಮಾಡ್ತೀನಿ? ಚಿಕನ್ ಫ್ರೈ, ಆಮೇಲೆ ಇಡ್ಲಿ ಸಾಂಬಾರ್. ಇನ್ನೇನೇನು ಚಾಮಿ? ಹೌದು. ಅಮ್ಮ ಚೆನ್ನಾಗಿ ಅಡ್ಗೆ ಮಾಡ್ತಾರ, ನಾನ್ ಚೆನ್ನಾಗಿ ಅಡ್ಗೆ ಮಾಡ್ತೀನ? ನೋಡಿದ್ರ ಬಿಟ್ಕೊಡಲ್ಲ ಅವ್ರ ಅಮ್ಮನ ಅವನು. ಅದೇ ಆಯುಷ್ ಅನ್ನಿಗೆ ಕೇಳಿದಿದ್ರೆ ಶಾಲು ಮಮ್ಮಿ ಅನ್ಬಿಟ್ಟಿರೋರು. ಶಾಲುನು ಅಷ್ಟೇ, ಕೇಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬೇಕ್ ಮಾಡ್ತಾಳೆ, ಐಸ್ ಕ್ರೀಮ್ಸ್ ಎಲ್ಲ ಮಾಡ್ತಾಳೆ. ನನಗೆ ಆಯುಷ್ಗೆ ನಿಂಗೂ ಇಷ್ಟನಮ್ಮ ಅಮ್ಮ ಐಸ್ ಕ್ರೀಮ್ ಮಾಡಿದ್ರೆ? A few moments later. ಅಬ್ಬಾ ಸಖತ್ ಬಿಸಿ ಇದೆ. ಸೂಪರ್, ಪರ್ಫೆಕ್ಟ್ ಆಗಿ ಬೆಂದಿದೆ ನೋಡಿ. ಚೆನ್ನಾಗಿ ಕುಂಬ್ಳಿದೆ. ಇನ್ನೇನು ತಿನ್ನೋದಷ್ಟೇ. ಬುಜ್ಜಿ ಬುಜ್ಜಿ ಬಾರೋ ಇಲ್ಲಿ. ಬುಜ್ಜಿ ಕಮಾನ್ ಲೆಟ್ಸ್ ಸಿ. ಶೈ ಪೀಪಲ್ ನೋಡಿ, ಬನ್ನಿ ನಮ್ಮ ಡಾನ್ ಬಾಸ್ ಹೇಳ್ತಾರೆ. ಹುಷಾರ್ ಬಿಸಿ ಇದೆ. ಹೇಗಿದೆ ಕಲರ್? ಸೂಪರ್ ಆಗಿರುತ್ತೆ. This Bhai Kada biryani. This delicious Bhai Kada biryani prepared by Joe. Saka na beka. Okay.
ಓಕೆ, ಇನ್ನೇನ್ ತಿನ್ಬೇಕಾದ್ರೆ ಮೀಟ್ ಮಾಡೋಣ. ಓಕೆ, ಅಲ್ಲಿವರೆಗೂ ಸ್ವಲ್ಪ ಪ್ಲೇಟ್ ಹಾಕ್ಬಿಟ್ಟಿದೀನಿ. ಬಿರಿಯಾನಿ, ಆನಿಯನ್, ಕುಕುಂಬರ್ ಅಂಡ್ ರಾಯ್ತಾ. ಬನ್ನಿ ಹೋಗಿ ತಿನ್ನೋಣ. ನೋಡಿ ಎಲ್ಲಾ ತಿಂತಾ ಇದಾರೆ. ಫಸ್ಟ್ ಶಾಲುನ್ ಕೇಳೋಣ. ಶಾಲು ಹೇಗಿತ್ತು? ಸೂಪರ್ ಆಗಿತ್ತು. ಅವಳು ಹಾಕೊಂಡಿದ್ದೆ ಇಷ್ಟೇನೆ. ಭೀಮ್ ಭೀಮ್ ತಿನ್ನು ಚಾಮಿ. ಸ್ವಲ್ಪ ಎತ್ ಬಾಯಿಗೆ ಇಟ್ಕೋ ನೋಡೋಣ. ಸ್ವಲ್ಪ ಬಿಸಿ ಇದೆಯಾ? ಸ್ವಲ್ಪ ಸ್ವಲ್ಪ ತಿನ್ಬಿಟ್ಟು ಹೇಳು ಕರೆಕ್ಟ್ ಆಗಿ ಚೆನ್ನಾಗಿದ್ಯಾ ಇಲ್ವಾ ಅಂತ. ಓ ಬಿಸಿ ಇದೆಮ್ಮ, ನಾನೇ ತಿನ್ಸ್ತೀನಿ. ಭೀಮ್ ಹೇಳಿದ್ರೆ ಕರೆಕ್ಟ್. ಇಲ್ಲಿ ಕೇಳೋಣ. ಇತಿ ಯಶು ಹೇಳಿ ಹೇಗಿದೆ? ನೋಡಿದ್ರಾ? ನಿಜವಾಗ್ಲೂ ಚೆನ್ನಾಗಿ ಮಾಡ್ತೀನಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಇವತ್ತು ಇವ್ರು ಹೇಳ್ತಾರೆ ಕರೆಕ್ಟ್ ಆಗಿ ರಿವ್ಯೂ ಕೊಡೋದು, ಫುಡ್ ರಿವ್ಯೂ ಕೊಡೋದು. ನಮ್ ಬುಜ್ಜಿ ಯಾರು ಗೊತ್ತಾ? ನನ್ನ ಅತ್ತೆ ಮಗ ಕೋಕಿಲತ್ತೆ ಇದಾರಲ್ಲ ಅವ್ರ ಮಗ, ಅಡ್ವೊಕೇಟ್. ನೋಡಿ ಕ್ಯಾಮ್ರಾಗೆ ಬರಲ್ಲ ಅಂತಾನೆ ಹುಡ್ಗ. ಸರಿ ಬಾ ಬುಜ್ಜಿ, ನೋಡ್ ಬಾ ಬುಜ್ಜಿ ಹೆಂಗ್ ಬಂದಿದೆ ಅಂತ.